ನಟ ಶ್ರೀಮುರಳಿ ಸಿನಿಮಾಗೆ ಪಾದಾರ್ಪಣೆ ಮಾಡಿ ಈ ಹೊತ್ತಿಗೆ 20 ವರ್ಷಗಳೇ ಆಗಿವೆ. ಚೊಚ್ಚಲ ಸಿನಿಮಾ ಚಂದ್ರಚಕೋರಿಯಲ್ಲಿ ಭರ್ಜರಿ ಯಶಸ್ಸು ಕಂಡ ನಟ ನಂತರದ ದಿನಗಳಲ್ಲಿ ಸತತ ಸೋಲುಂಡರು. ಮತ್ತೆ ಅವರ ಯಶಸ್ಸಿನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದು ಉಗ್ರಂ ಚಿತ್ರದಿಂದ. ಮುಂದೆ ರಥ ಅವರ ಶಿವಣ್ಣನ ಜೊತೆಗಿನ ಮಫ್ತಿ ಚಿತ್ರಗಳಲ್ಲಿ ದೊಡ್ಡ ಯಶಸ್ಸು ಕಂಡರೂ ಮದಗಜ ನೆಲಕಚ್ಚಿತು. ಇದರಿಂದ ಮುರಳಿ ಮತ್ತೆ ಹುಷಾರಾದರು. ಇದೀಗ 3 ವರ್ಷಗಳ ನಂತರ ಅವರ ಭಗೀರ ತೆರೆ ಕಾಣುತ್ತಿದೆ. ಉಗ್ರಂ ನಂತರ ಶ್ರೀಮುರಳಿ ಸಿನಿಮಾಗಳ ಆಯ್ಕೆಯಲ್ಲಿ ತೀರಾ ಎಚ್ಚರಿಕೆ ವಹಿಸಲಾರಂಭಿಸಿದರು. ಆರಂಭದಲ್ಲಿ ಸಿನಿಮಾ ಮತ್ತು ಪಾತ್ರಗಳ ಆಯ್ಕೆಯಲ್ಲಿ ಎಡವಿದ್ದೆ. ಅದೇ ಭಯ ಈಗಲೂ ನನ್ನನ್ನು ಕಾಡುತ್ತದೆ. ನನಗೆ ಕತೆ ತುಂಬಾ ವಿಶೇಷ ಎನಿಸಬೇಕು, ಹಾಗಾಗಿ ನನ್ನ ಸಿನಿಮಾಗಳು ತಡವಾಗುತ್ತಿವೆ ಎನ್ನುತ್ತಾರವರು. ಭಗೀರ ಚಿತ್ರದ ಬಗ್ಗೆ ಅವರು ಭಾರಿ ನಿರೀಕ್ಷೆ ಹೊಂದಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸುತ್ತಿರುವ ಈ ಪ್ಯಾನ್ ಇಂಡಿಯಾ ಚಿತ್ರವನ್ನು ಡಾಕ್ಟರ್ ಸೂರಿ ನಿರ್ದೇಶಿಸುತ್ತಿದ್ದಾರೆ.